ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಬಹಿರಂಗ ಪತ್ರವನ್ನು ಬರೆದಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಸಂಪುಟದ ಸಭೆಯಲ್ಲಿ ಜನಗಣತಿ, ಜಾತಿಗಣತಿ, ಆರ್ಥಿಕ ಸಾಮಾಜಿಕ ಸಮೀಕ್ಷೆಯನ್ನು ಮಾಡದೇ ಇದ್ದರೆ ಕ್ರಮ ಕೈಗೊಳ್ತಕ್ಕಂಥ ಧಮಕಿ ಹಾಕಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಅದಕ್ಕಾಗಿ ನಾನೊಂದು ಪತ್ರ ಬರೆದಿದ್ದೇನೆ. ಮುಖ್ಯಮಂತ್ರಿಗಳು, ನೀವು ಧಮಕಿ ಹಾಕಿದ್ದೀರಿ, ಗಣತಿದಾರರ ಶಿಕ್ಷಕರ ಸಮಸ್ಯೆನ ಅರ್ಥ ಮಾಡ್ಕೊಂಡಿದ್ದೀರಾ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸಮಸ್ಯೆ ಬಗೆಹರಿಸುವಂಥ ಪ್ರಯತ್ನ ಏನು ಮಾಡಿದ್ದೀರಿ ನೋಡಿ. ನೆಟ್ವರ್ಕ್ ಸಮಸ್ಯೆ ವ್ಯಾಪಕವಾಗಿದೆ. ಏನೊಂದು ಆಪ್ ಕೊಟ್ಟಿದ್ದಾರೆ, ಅದು ಕೂಡ ಡೌನ್ಲೋಡ್ ಆಗುತ್ತೆ. ನಾವು ಫಿಲ್ ಮಾಡಿ ಮತ್ತು ಅಪ್ಲೋಡ್ ಮಾಡಬೇಕು ಅಂತ ಹೊರಟ್ರೆ ಮತ್ತೆ ಇದ್ದಕ್ಕಿದ್ದಂಗೆ ಡಿಲೀಟ್ ಆಗುತ್ತೆ. OTPಯ ಸಮಸ್ಯೆಗಳಿದ್ದಾವೆ. ಮನೆಗಳ ಸೀರಿಯಲ್ ಪ್ರಕಾರ ಕೊಟ್ಟಿಲ್ಲ ಮನೆಗಳನ್ನು. ಈ ಮನೆ ಇಲ್ಲಿ ಮನೆಯಿಂದ ಒಂದು ನಂಬರ್ ಇದ್ದರೆ ಇನ್ನು ನೆಕ್ಸ್ಟ್ ನಂಬರ್ ಇನ್ನೊಂದೆಲ್ಲೋ ಒಂದು ಮನೆ ಸಿಗುತ್ತೆ. ಸೀರಿಯಲ್ ಪ್ರಕಾರ ಮನೆಗಳನ್ನು ಕೊಟ್ಟೇ ಇಲ್ಲ. ಇದು ಜೊತೆಗೆ ಬಸವನಗುಡಿ ಶಿಕ್ಷಕರನ್ನ ತಗೊಂಡೋಗಿ ಸಂಜಯ್ ನಗರಕ್ಕೆ, ಸಂಜಯ್ ನಗರದವ್ರನ್ನ ತಗೊಂಡೋಗಿ ಪುಲಿಕೇಶಿ ನಗರಕ್ಕೆ, ಹೀಗೆ ಒಂದೊಂದು ಕಡೆ ಹಾಕಿರೋದ್ರಿಂದ, ಬೇರೆ ಜಾಗಗಳಿಗೆ ಹಾಕಿರೋದ್ರಿಂದಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಶಿಕ್ಷಕರ ಜೊತೆಯಲ್ಲಿ ನೀವು ಮಾತಾಡಿದರೆ ಸಮಸ್ಯೆ ಏನು ಅಂತ ಅರ್ಥ ಆಗುತ್ತೆ. ಇಂಥ ಒಂದು ಸಮೀಕ್ಷೆ ಮಾಡಬೇಕಾದ್ರೆ ಮೊದಲು ಪೂರ್ವ ತಯಾರಿ ಮಾಡಬೇಕು, ತರಬೇತಿ ಕೊಡಬೇಕು. ಪ್ರಾಯೋಗಿಕವಾಗಿರ್ತಕ್ಕಂಥ ಸಮೀಕ್ಷೆಯನ್ನು ಕೆಲವು ಏರಿಯಾಗಳಲ್ಲಿ ಮಾಡಬೇಕು. ಅಲ್ಲಿ ಬರುವಂಥ ಪ್ರಾಬ್ಲಮ್ಗಳನ್ನು ಅಟೆಂಡ್ ಮಾಡಬೇಕು, ಅಡ್ರೆಸ್ ಮಾಡಬೇಕು. ಆಮೇಲೆ ಒಂದು ಮಾದರಿಯನ್ನು, ಸಮೀಕ್ಷಾ ಮಾದರಿಯನ್ನು ತಯಾರು ಮಾಡಿ ಅದನ್ನು ವಿಸ್ತರಿಸಬೇಕು. ಇಲ್ಲಿ ಪ್ರಾಯೋಗಿಕ ಸಮೀಕ್ಷೆ ಅಂತ ಮಾಡಲಿಲ್ಲ, ಸೂಕ್ತ ತರಬೇತಿ ಕೊಡಲಿಲ್ಲ. ಅದ್ರ ಬದಲಿಗೆ ಧಮಕಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ UHID ಕೊಟ್ಟಿದ್ದಾರಲ್ಲ, ಆ UHID ಮೂಲಕ ಮನೆ ಹುಡುಕೋದೇ ಒಂದು ಸಮಸ್ಯೆ ಆಗಿದೆ. ಅದರಲ್ಲೂ ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ ನೆಟ್ವರ್ಕ್ದು, ಗುಡ್ಡಗಾಡು ಪ್ರದೇಶದಲ್ಲಿ ನೆಟ್ವರ್ಕ್ದು ಬಹಳ ದೊಡ್ಡ ಪ್ರಾಬ್ಲಮ್ ಕಂಡು ಬರ್ತಾ ಇದೆ. ಮತ್ತು 60 ಕ್ವಶನ್ನನ್ನು ಕೂಡ ಎಂಟ್ರಿ ಮಾಡಲೇಬೇಕು. 60 ಕ್ವಶನ್ನು ಭಾಳಷ್ಟು ಮನೆಗಳಲ್ಲಿ ಉತ್ತರಿಸೋದಕ್ಕೂ ಪೇಷನ್ಸ್ ಇರೋಲ್ಲ ಅವರು. ಅಲ್ಲೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ಗಣತಿದಾರರಿಗೂ ಪ್ರಶ್ನೆ ಕೇಳೋದು ಕಟ್ಟದ ಕೆಲಸ. ಯಾರು ಮನೆಗೆ ಗಣತಿಗೆ ಹೋಗಿರ್ತಾರೋ ಅವರು ಕೂಡ ಅದಕ್ಕೆ ರೆಸ್ಪಾನ್ಸನ್ನು ಮಾಡ್ತಾ ಇಲ್ಲ. ಇದು ನಮಗೆ ಬಂದಿರುವಂಥ ಸಮಸ್ಯೆ. ಈಗೇನು ಇವರೇನು ಅಪ್ಲಿಕೇಶನ್ ಏನಿದೆ ಅದು ಅಪ್ಲೋಡ್ ನಾಟ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ. ಅದರಲ್ಲಿ ದೋಷ ಕಂಡು ಬಂದಿದೆ. ಮಹಿಳಾ ಶಿಕ್ಷಕರು ಒಬ್ಬೊಬ್ಬರೇ ಮಹಿಳಾ ಶಿಕ್ಷಕರು ಮನೆಗೆ ಹೋಗೋದು ಕೂಡ ಕೆಲವು ಕಡೆಗಳಲ್ಲಿ ಸಮಸ್ಯೆಗಳನ್ನು ನಿರ್ಮಾಣ ಮಾಡಿದೆ. 2 ಗಂಟೆ ಒಂದೊಂದು ಅಪ್ಲಿಕೇಶನ್ ಫಿಲಪ್ ಮಾಡಲಿಕ್ಕೆ 2 ಗಂಟೆ ತಗೊಳ್ತಾ ಇದೆ. 2 ಗಂಟೆ ಮೊಬೈಲ್ನಲ್ಲಿ ನೋಡ್ತಾನೆ ಮಾನಸಿಕ ಒತ್ತಡಕ್ಕೆ ಮತ್ತು ಕಣ್ಣಿನ ತೊಂದರೆಗೆ ಒಳಗಾಗಿದ್ದಾರೆ. ತುಂಬ ಜನ ಸಮೀಕ್ಷೆಗೆ ಹೋದಲ್ಲೇ ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥ ಕಂಪ್ಲೇಂಟು ಕೂಡ ಬಂದಿದ್ದಾವೆ. ಇನ್ನು ಎಲ್ರಿಗೂ ಟೆಕ್ನಿಕಲ್ ನಾಲೆಡ್ಜ್ ಇರುತ್ತೆ ಅಂತಿಲ್ಲ, ತಾಂತ್ರಿಕ ಜ್ಞಾನ ಎಲ್ರಿಗೂ ಇರುತ್ತೆ ಅಂತಿಲ್ಲ. ಆ ರೀತಿ ಮೊಬೈಲ್ ಉಪಕರಣ ಬಳಕೆಯಲ್ಲಿನ ತಾಂತ್ರಿಕ ಜ್ಞಾನದ ಸಮಸ್ಯೆಯೂ ಕೂಡ ಕೆಲವು ಕಡೆಗಳಲ್ಲಿ ಕಂಡು ಬರ್ತಾ ಇದೆ. ಮತ್ತು ನನಗನ್ಸುತ್ತೆ, ಒಂದು ಮನೆಯಲ್ಲಿ 4-5 ಜನ ಇದ್ದರು ಅಂದರೆ ಒಂದೊಂದು ಮನೆಯಲ್ಲಿ 2 ಗಂಟೆ 2.5 ಗಂಟೆ ಸಮಯ ತಗೊಳುತ್ತೆ. ಈ ಲೆಕ್ಕಾಚಾರ ಹಾಕಿದರೆ ಅತಿ ಹೆಚ್ಚಂದರೆ 6ರಿಂದ 8 ಮನೆ ಸಮೀಕ್ಷೆ ಮಾಡಬೇಕಾದ್ರೆ ಹೆಚ್ಚಾಗುತ್ತೆ. ಹೆಚ್ಚುವರಿ ಮನೆಗಳನ್ನು ಕೊಟ್ಟಿರೋದು ಕೂಡ ಪರಿಶೀಲಿಸಬೇಕಾದಂಥ
ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಈ ಮುಂಚೆನೇ ಹೇಳಿದಂತೆ ನೆಟ್ವರ್ಕ್ ಪ್ರಾಬ್ಲಮ್, ಅಪ್ಲೋಡ್ ದೋಷ, OTP ಪ್ರಾಬ್ಲಮ್, OTP ನಂಬರೇ ಬರಲ್ಲ ಎಷ್ಟೋ ಸರಿ. ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ, ಇನ್ಫಾರ್ಮೇಷನ್ ತೊಗೊಂಡಿರ್ತಾರೆ, ಎಷ್ಟೊತ್ತಾದರೂ OTP ನಂಬರೇ ಬರಲ್ಲ. ಈ ಎಲ್ಲ ಪ್ರಾಬ್ಲಮ್ ಇರೋದ್ರಿಂದಾಗಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಸಮೀಕ್ಷೆಗೆ ಅಗತ್ಯ ಪೂರ್ವ ತಯಾರಿ ಮತ್ತು ತಾಂತ್ರಿಕ ಸಹಾಯ, ತಾಂತ್ರಿಕ ದೋಷದಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಮತ್ತು ಪೂರ್ಣ ಪ್ರಮಾಣದ ಸಿದ್ಧತೆ ಮಾಡಿ ಅವರಿಗೆ ತರಬೇತಿ ಕೊಟ್ಟು ಆಮೇಲೆ ಸಮೀಕ್ಷೆ ಮಾಡೋದು ಸೂಕ್ತ ಅಂಥೇಳಿ ಶಿಕ್ಷಕರ ಭಾವನೆ ಇದೆ. ಈ ಹಿನ್ನೆಲೆಯಲ್ಲಿ ನೀವು ಸಮಸ್ಯೆ ಬಗೆಹರಿಸಿ, ಇಲ್ಲದೇ ಇದ್ದರೆ ಸಮೀಕ್ಷೆ ಮುಂದೂಡಿ. ಸಮಸ್ಯೆ ಬಗೆಹರಿಸಕ್ಕೆ ನಿಮ್ಗಲ್ಲಿ ಆಗದೇ ಇದ್ದರೆ ನೀವು ಸಮೀಕ್ಷೆಯನ್ನು ಮುಂದೂಡಿ. ಪೂರ್ವ ತಯಾರಿ ಮಾಡಿ, ಸೂಕ್ತ ಸಿದ್ಧತೆ ಮಾಡಿಸಿ, ತರಬೇತಿ ಕೊಟ್ಟು ಆಮೇಲೆ ನೀವು ಸಮೀಕ್ಷೆಯನ್ನು ಮಾಡಿ. ಯಾರು ಸಮೀಕ್ಷೆ ಮಾಡಲೇಬೇಡಿ ಅಂತ ನಾವು ಹೇಳಲ್ಲ, ಆದರೆ ಪೂರ್ವ ಸಿದ್ಧತೆಯೊಂದಿಗೆ ಮಾಡಿ. ಅದ್ರ ಬದಲಿಗೆ ನೀವು ಧಮಕಿ ಹಾಕಿದರೆ ಶಿಕ್ಷಕರ ಕಷ್ಟನ ಯಾರಿಗೆ ಹೇಳ್ಕೋಬೇಕು ಅವರು? ನೀವು ಕ್ಯಾಬಿನೆಟ್ನಲ್ಲಿ ಹೊರಗಡೆ ಧಮಕಿಯ ಮೆಸೇಜ್ ಕೊಡ್ತೀರಿ, ನಿಮ್ಮ ಕೆಳಗಡೆ ಅಧಿಕಾರಿಗಳು ಕೆಳಗಡೆ ಇರೋರಿಗೆ ಧಮಕಿ ಮೆಸೇಜ್ ಕೊಡ್ತಾರೆ, ಅವ್ರ ಕೆಳಗಡೆ ಇರೋರು ಶಿಕ್ಷಕರಿಗೆ ಧಮಕಿ ಸಂದೇಶ ಕೊಡ್ತಾರೆ. ಸಮಸ್ಯೆ ಬಗೆಹರಿದೇ ಇದ್ದರೆ, ನೀವು ಸಮಸ್ಯೆಯನ್ನು ಬಗೆಹರಿಸ್ತಲೇ ಬರೀ ಧಮಕಿ ಹಾಕಿದರೆ ಧಮಕಿಯಿಂದ ಕೆಲಸ ಆಗಲ್ಲ. ಹಾಗಾಗಿ ತಾಂತ್ರಿಕವಾಗಿ ಎದುರಾಗಿರ್ತಕ್ಕಂಥ ಸಮಸ್ಯೆಗಳಿರ್ಬೋದು, ಈ ರೀತಿ ಮಾನಸಿಕ ಮತ್ತು ಆರೋಗ್ಯದ ಮೇಲೆ ಆಗ್ತಿರುವಂಥ ಪರಿಣಾಮಗಳಿರ್ಬೋದು, ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂಥೇಳಿ ನಾನು ಆಗ್ರಹಿಸಲಿಕ್ಕೆ ಬಯಸ್ತೇನೆ. ಈಗ ಈ ಹಿಂದೆ 2 ಸಮೀಕ್ಷೆಯನ್ನು ಈ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರವೇ ಸಮೀಕ್ಷೆ ಮಾಡಿತು. ಆ ಸಮೀಕ್ಷೆ ಮಾಡಿಕೊಟ್ಟಿದ್ದನ್ನು ಏನು ಮಾಡಿದರು? ಕಸದ ಬುಟ್ಟಿಗೆ ಹಾಕಿದರು. ಕನಿಷ್ಠ ಮರ್ಯಾದೆಯನ್ನು ಕೊಡಲಿಲ್ಲ. ಈಗ ನಾಗಮೋಹನ್ ದಾಸ್ ಸಮಿತಿ ಒಳ ಮೀಸಲಾತಿಗೋಸ್ಕರ 1 ಕೋಟಿ ದಲಿತ ಮನೆಗಳನ್ನು ಸಮೀಕ್ಷೆ ಮಾಡಿದ್ರು. ಏನಾಯ್ತು ಸಮೀಕ್ಷೆ? ಅವ್ರು ಕೊಟ್ಟು ವರದಿನ ಏನು ಮಾಡಿದ್ರಿ? ನೀವು ತಿಪ್ಪೆಗುಂಡಿಗೆ ಹಾಕಿದ್ರಿ, ಕಸದ ಬುಟ್ಟಿಗೆ ಹಾಕಿದ್ರಿ. ಮುಂಚೆ ಅವರು ಹಿಂದುಳಿದ ಆಯೋಗದ ಕಾಂತರಾಜು ವರದಿ ಸಮೀಕ್ಷೆ ಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಕೊಟ್ಟಿದ್ರು. ಏನಾಯಿತು ಸಮೀಕ್ಷೆ? ಸಾರ್ವಜನಿಕರ ಹಣ ಪೋಲಾಯ್ತೆ ಹೊರತು ಆ ಸಮೀಕ್ಷೆ ವರದಿ ಕನಿಷ್ಠ ಸಾರ್ವಜನಿಕ ಚರ್ಚೆಗೂ ಬರಲಿಲ್ಲ. ನೀವು ಸುದ್ದಿ ಲೀಕ್ ಮಾಡಿದ್ರಿ, ಆದರೆ ವಿಧಾನಮಂಡಲದಲ್ಲಿ ಚರ್ಚೆಗೆ ಬಿಡಲಿಲ್ಲ, ವರದಿಯನ್ನು ಚರ್ಚೆಗೆ ಬಿಡಲಿಲ್ಲ. ಏನೂ ಮಾಡ್ದಲೇ ಕೇವಲ ಸಾರ್ವಜನಿಕರ ಹಣ ಪೋಲಾಯಿತು. ಈಗಲೂ ನೀವು ಇಷ್ಟೆಲ್ಲ ಸಮೀಕ್ಷೆ ಮಾಡ್ತೀರಲ್ಲ, ಏನು ಮಾಡ್ತೀರಿ? ಆ ಸಮೀಕ್ಷೆಯನ್ನು ಆಧರಿಸಿ ನಿರ್ಣಯ ತೆಗೆದುಕೊಳ್ತೀರಾ? ನಿರ್ಣಯ ತೆಗೆದುಕೊಳ್ಳೋ ಇಚ್ಛಾಶಕ್ತಿ ನಿಮ್ಗೆ ಇಲ್ಲ ಅನ್ನೋದನ್ನು ಕಾಂತರಾಜು ವರದಿ, ಜಯಪ್ರಕಾಶ್ ಹೆಗಡೆ ವರದಿ, ಆಮೇಲೆ ನಾಗಮೋಹನ್ ದಾಸ್ ವರದಿ, ಆ ಪ್ರಕರಣಗಳಲ್ಲಿ ನಿಮಗೆ ಇಚ್ಛಾಶಕ್ತಿ ಇಲ್ಲ. ಕೇವಲ ಸಾಂದರ್ಭಿಕ ಲಾಭ ಪಡೆಯೋದು ಮಾತ್ರ ನಿಮ್ಮ ಉದ್ದೇಶ ಇದೆ. ಜಾತಿಗಳನ್ನು ಎತ್ತುಕಟ್ಟಿ ಕಂದಕವನ್ನು ದೊಡ್ಡ ಮಾಡಿ ರಾಜಕಾರಣ ಮಾಡಬೇಕು ಅನ್ನೋದಷ್ಟೇ ನಿಮ್ಮ ಉದ್ದೇಶ ಇದೆ. ಜಾತಿ ಸಾಮರಸ್ಯವನ್ನು ಮೂಡಿಸುವ ಒಂದು ಪ್ರಯತ್ನನೂ ನಿಮ್ಮ ಜೀವನದಲ್ಲೇ ನೀವು ಮಾಡಿಲ್ಲ. ಕೇವಲ ಜಾತಿ ಎತ್ತುಕಟ್ಟಿ ರಾಜಕಾರಣ ಮಾಡಿ ರಾಜಕೀಯ ಲಾಭ ಪಡೆಯುವ ಒಂದು ಹುನ್ನಾರ ಹೊರತುಪಡಿಸಿದರೆ ಬೇರೆ ಏನೂ ಇಲ್ಲ. ಈಗ ಇದನ್ನು ವಿರೋಧ ಮಾಡಿದ್ರೆ ಅದನ್ನೊಂದು ರೀತಿ ರಾಜಕಾರಣ ಮಾಡೋದು. ಆ ರೀತಿ ರಾಜಕಾರಣ ಮಾಡಬೇಕು ಅನ್ನೋದು ಉದ್ದೇಶ ಇದೆ ಬಿಟ್ಟರೆ ಇದನ್ನು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಬರುತ್ತೆ ಅಂತಲೇ ಇಟ್ಕೊಳ್ಳಿ. ನೀವು ಅಲೆಮಾರಿಗಳಿಗೆ ನ್ಯಾಯ ಕೊಡಲಿಲ್ಲ. ಅಲೆಮಾರಿಗಳ ಪರವಾಗಿ ಎಲ್ಲರೂ ರಿಪೋರ್ಟ್ ಮಾಡಿದರು. ಅಲೆಮಾರಿ SC ಸಮುದಾಯಕ್ಕೆ ಅವರಿಗೆ ನೀವು 1% ಮೀಸಲಾತಿಯನ್ನು ಪ್ರತ್ಯೇಕ ಕೊಡಬೇಕು ಅಂಥೇಳಿ. ಅಲೆಮಾರಿ ಜನಾಂಗ ಧ್ವನಿ ಇಲ್ಲದೆ ಇರೋ ಜನಾಂಗಕ್ಕೆ ನ್ಯಾಯ ಕೊಡದೇ ಇರೋ ನೀವು ಇನ್ಯಾರಿಗೆ ನ್ಯಾಯ ಕೊಡ್ತೀರಿ? ಹಾಗಾಗಿ ನಿಮ್ಮಿಂದ ನ್ಯಾಯ ಸಿಗುತ್ತೆ ಅನ್ನುವಂಥ ನಂಬಿಕೆ ನಮಗಿಲ್ಲ. ನೀವು ಸುಮ್ಮನೆ ನಿಮ್ಮ ರಾಜಕಾರಣದ ತೆವಲಿಗೆ, ವಿಷಯಾಂತರಕ್ಕೆ ಶಿಕ್ಷಕರನ್ನು ಅವ್ರನ್ನ ಆಟದ ಗೊಂಬೆ ಥರ ಮಾಡ್ಕೊಂಡಿದ್ದೀರಿ ಅಷ್ಟೇ. ನಿಮ್ಮ ಪಕ್ಷದ ಸಂಸದ ತೇಜಸ್ವಿ ಸೂರ್ಯ ಅವರು ನೀವು
ಸಂದೇಶವನ್ನು ನೋಡಿ ಅಂತಿದ್ದಾರೆ. ಅವರು ಸಮೀಕ್ಷೆ ಅಲ್ಲಿ ಪಾಲ್ಗೊಳ್ಳಬೇಡಿ ಅಂತ ಜನಕ್ಕೆ ಕರೆ ಕೊಡ್ತಾರೆ. ನಾನು ಕೂಡ ಪಾಲ್ಗೊಳ್ಳಲ್ಲ, ನಿಮ್ಮ ಮಾಹಿತಿ ಸುರಕ್ಷಿತ ಅಲ್ಲ ಅನ್ನೋ ಕರೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲ, ನಾವೀಗೇನಂದರೆ ಸಮೀಕ್ಷೆಯ ಸಂಕಷ್ಟವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾರ್ವಜನಿಕ ರೂಪದಲ್ಲಿ ತಂದಿದ್ದೇನೆ. ಸಮೀಕ್ಷೆಯಲ್ಲಿ ಶಿಕ್ಷಕರು ಎದುರಿಸ್ತಾ ಇರತಕ್ಕಂಥ ಸಂಕಷ್ಟ, ಈ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಏನಿದೆ ಅದನ್ನು ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ದೇವೆ. ಇನ್ನು ಉಳಿದ ಸಂಗತಿಯನ್ನು ಇವತ್ತು ಕೋರ್ ಕಮಿಟಿ ಸಭೆ ಇದೆ, ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡ್ತೀವಿ. ಸಂಸದರ ಸಮೀಕ್ಷೆ ಯಾರು ಪಾಲ್ಗೊಳ್ಳಬೇಡಿ, ಜನ ನಾನು ಪಾಲ್ಗೊಳ್ಳಲ್ಲ, ನಮಗೇನಂದರೆ ಕರೆ ಕೊಡ್ತಾ ಇದ್ದಾರೆ. ನಾವೀಗ ಅವರು ಯಾವುದನ್ನು ಹೇಳಿದಾರೋ ಆ ವಿಷಯವನ್ನು ಆಧರಿಸಿ ನಾವು ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡ್ತೀವಿ. ಅಲ್ಲಿ ಚರ್ಚೆ ಮಾಡಿ ನಿರ್ಣಯ ಆದರೆ ಅದು ಪಾರ್ಟಿ ನಿರ್ಣಯ ಆಗುತ್ತೆ. ಇಲ್ಲಾಂದರೆ ವೈಯಕ್ತಿಕ ಅಭಿಪ್ರಾಯ ಸ್ವತಂತ್ರ ಎಲ್ರಿಗೂ ಇದೆ. ನಿರ್ಣಯ ಅದು ಒಟ್ಟು ಕೂತು ಚರ್ಚೆ ಆದಾಗ ಮಾತ್ರ ಅದು ನಿರ್ಣಯ ಆಗುತ್ತೆ. ಅವ್ರು ಹೇಳಿದ ಭಾವನೆಯನ್ನು ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಇನ್ನೊಂದು ಸಂಗತಿ ನೋಡಿ, ಪ್ರವಾದಿ ಮಹಮ್ಮದ್ ಅವರು ಜನ್ಮ ಆಗಿ 1400 ವರ್ಷ 1500 ವರ್ಷ ಮೊಹಮ್ಮದ್ ಅಂತ ಶುರು ಆಗ್ಬಿಟ್ಟಿದೆ. ಇಷ್ಟು ದಿನ ಇರಲಿಲ್ವ ಲವ್? ಅದಕ್ಕೆ ಪ್ರತಿಯಾಗಿ ಐ ಲವ್ ಮಹಾದೇವ್ ಅಂತ ಶುರುವಾಗಿದೆ. ಏನಿದ್ರ ಉದ್ದೇಶ? ಇದಕ್ಕಿದ್ದಂಗೆ ಯಾಕೆ ಶುರುವಾಗಿದೆ? ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗುಪ್ತಚರ ಇಲಾಖೆ ಗಂಭೀರವಾಗಿ ಆಲೋಚಿಸಬೇಕು. ಯಾಕೆಂದರೆ ನಮ್ಮ ದೇಶದಲ್ಲಿ ಟೂಲ್ ಕಿಟ್ ರಾಜಕಾರಣ, ಚುನಾಯಿತ ಸರ್ಕಾರವನ್ನು ಡಿಸ್ಟಬಿಲೈಸ್ ಮಾಡೋದು ಮಾತ್ರ ಅಲ್ಲ, ರಾಷ್ಟ್ರವನ್ನೇ ಡಿಸ್ಟಬಿಲೈಸ್ ಮಾಡುವಂಥ ಟೂಲ್ ಕಿಟ್ ರಾಜಕಾರಣ, ಅದರ ಷಡ್ಯಂತ್ರ ಬಹಳ ಕಾಲದಿಂದ ನಡ್ಕೊಂಡು ಬಂದಿದೆ. ಅದು ಇಂಟಾಲರೆನ್ಸ್ ಅಂತ ಶುರುವಾಯಿತು, ಅಸಹಿಷ್ಣುತೆ ಅಂತ ಶುರುವಾಯಿತು. ಆಮೇಲೆ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡ, ರೋಹಿತ್ ವೇಮುಲ. ಅದನ್ನು ಇಂಟರ್ನ್ಯಾಷನಲ್, ಅಂದರೆ ಇದಕ್ಕೆ ಮೋದಿನೇ ಬಂದು ಅವ್ರ ಹಗ್ಗ ಹಾಕಿ ಕುತ್ತಿಗೆಗೆ ಸಾಯಿಸಿಬಿಟ್ಟಿದ್ದಾರೆ ಅನ್ನೋ ಥರ ಬಿಂಬಿಸುವಂಥ ಪ್ರಯತ್ನ ಮಾಡಿದ್ರು. ಸಂಬಂಧ ಇಲ್ಲದೆ ಇದ್ದರು. ಅವನ ಡೆತ್ ನೋಟ್ನಲ್ಲೂ ಪ್ರಧಾನಮಂತ್ರಿಗಳ ಹೆಸರಿರಲಿಲ್ಲ, ಕೇಂದ್ರ ಸರ್ಕಾರದ ಉಲ್ಲೇಖ ಇರಲಿಲ್ಲ. ಆದರೆ ಅದನ್ನು ವಾತಾವರಣ ಹೇಗೆ ನಿರ್ಮಾಣ ಮಾಡಿದ್ರು ಅಂತ ಹೇಳಿದ್ರೆ, ಅವನು ದಲಿತ ಅಲ್ಲದೇ ಇದ್ರೂ ಸಾವಿಗೆ ಮರಗೋದು ಬೇರೆ, ಆದರೆ ಸಾವನ್ನು ಇನ್ನೊಬ್ಬರು ತಲೆ ಕಟ್ಟೋದು ಬೇರೆ. ಆ ರೀತಿ ಒಂದು ತಲೆ ಕಟ್ಟುವಂಥ ಒಂದು ಷಡ್ಯಂತ್ರ ನಡೀತು. ಅದಾದಮೇಲೆ ಅವಾರ್ಡ್ ವಾಪಸಿ ಗ್ಯಾಂಗ್ ಶುರುವಾಯಿತು. ಅವಾರ್ಡ್ ವಾಪಸಿ. ಕೆಲವರೆಲ್ಲ ದುಡ್ಡು ಕೊಡಲೇ ಇಲ್ಲ, ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಅವಾರ್ಡ್ ವಾಪಸಿ ಅಂತ. ಅವಾರ್ಡ್ ವಾಪಸಿ ಗ್ಯಾಂಗ್ ಶುರುವಾಯಿತು. ಅದಾದಮೇಲೆ ರೈತರ ಪರವಾಗಿರೋ ಕಾಯ್ದೆಯನ್ನು ರೈತ ವಿರೋಧಿ ಅನ್ನೋ ಥರ ಬಿಂಬಿಸಿ ಚಳವಳಿ ರೂಪಿಸಿದ್ರು. ಪಾರ್ಲಿಮೆಂಟಿಗೆ ಮುತ್ತಿಗೆ ಹಾಕಲಿಕ್ಕೆ ಬಂದರು. ಆ ಸಂದರ್ಭದಲ್ಲಿ ಖಲಿಸ್ತಾನ್ ಧ್ವಜ ಕೆಂಪುಕೋಟೆ ಮೇಲೆಲ್ಲ ಹಾರಾಡಿಸುವಂಥ ಕೆಲಸ ಮಾಡಿದ್ರು. CAA ಮತ್ತೆ ಹೇಳಿದ್ರು, ಇದು ಪೌರತ್ವ ಕೊಡೋ ಕಾಯ್ದೆ, ಪೌರತ್ವ ಕಿತ್ಕೊಳ್ಳಲ್ಲ ಅಂತ. ವ್ಯಾಪಕವಾಗಿ ಒಂದು ಅಪಪ್ರಚಾರ ನಡೀತು. ಮುಸಲ್ಮಾನರನ್ನೇ ದೇಶದಿಂದ ಓಡಿಸ್ಬಿಡ್ತಾರೆ, ಮುಸಲ್ಮಾನರ ಮತದಾನ ಹಕ್ಕನ್ನೇ ಕಿತ್ಕೊಂಡ್ಬಿಡ್ತಾರೆ, ಅವ್ರ ಪೌರತ್ವನೇ ಕಿತ್ಕೊಂಡ್ಬಿಡ್ತಾರೆ ಅನ್ನೋ ರೀತಿಯ ಒಂದು ವ್ಯಾಪಕವಾದಂಥ ಅಪಪ್ರಚಾರ ನಡೀತು. ಇನ್ನು ಚುನಾವಣೆ ಫಲಿತಾಂಶ ಕಾಂಗ್ರೆಸ್ ವಿರುದ್ಧ ಬಂದಾಗ ಅಥವಾ BJP ಪರವಾಗಿ ಬಂದಾಗ BJP-ಯೇತರ ಪಕ್ಷಗಳು EVM ಮೇಲೆ ದೂರ್ತಾ ಇದ್ರು. ಚುನಾವಣಾ ಆಯೋಗ ಮತ್ತು ನ್ಯಾಯಾಂಗ ಎರಡೂ ಕೂಡ EVM ಅನ್ನು ಹ್ಯಾಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು, ಮತ್ತು ಸಾಧ್ಯ ಇದೆ ಅಂತ ಯಾರು ಸಾಬೀತುಪಡಿಸಿ ಅಂತ ಹೇಳಿತು. ಯಾರೂ ಆ ಚಾಲೆಂಜ್ ತಗೊಳ್ಳಿಲ್ಲ. ಅದ್ರ ವಿರುದ್ಧ ಅಪಪ್ರಚಾರ ನಡೀತು. ಮತದಾರರ ಪಟ್ಟಿ ಗೊಂದಲ ಮೂಡಿಸುವಂಥ ಕೆಲಸ ಈಗಲೂ ನಡೀತಾ ಇದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಕೈ ಹಾಕಿದರೂ ಅಪರಾಧ, ಮತದಾರರ ಪಟ್ಟಿಯಲ್ಲಿ ಮತದಾರರು ಅನಧಿಕೃತವಾಗಿ ಸೇರ್ಕೊಂಡ್ರೂ ಅದನ್ನ ತೆಗೆದುಹಾಕೋದು ತಪ್ಪು ಅನ್ನೋ ರೀತಿಯಲ್ಲಿ ಒಂದು ಬಿಂಬಿಸುವಂಥ ಕೆಲಸ ನಡೀತಾ ಇದೆ. ಚುನಾವಣಾ ಆಯೋಗವನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಒಂದು ಷಡ್ಯಂತ್ರವೂ ಕೂಡ ವ್ಯಾಪಕ ಪ್ರಮಾಣದಲ್ಲಿ ನಡೀತಾ ಇದೆ. ಇದ್ರ ಜೊತೆಗೆ ವಿಪಕ್ಷ ನಾಯಕ ಬಹಿರಂಗ ಬಂಡಾಯಕ್ಕೆ ಕರೆ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿ, ತಮಿಳುನಾಡು ಮುಖ್ಯಮಂತ್ರಿ ಇದ್ದಕ್ಕಿದ್ದಂಗೆ ಅವರಿಗೆ ಅವರ ತಮಿಳುನಾಡಿನಲ್ಲಿ ತಮಿಳು ಸ್ಕೂಲ್ ಮುಚ್ಚೋದ್ರೂ ಚಿಂತೆ ಇಲ್ಲ, ಕರ್ನಾಟಕದಲ್ಲಿ ಕನ್ನಡ ಸ್ಕೂಲ್ ಮುಚ್ಚೋದ್ರೂ ಚಿಂತೆ ಇಲ್ಲ. ಆದರೆ ಇಲ್ಲಿ ಕನ್ನಡ ಸ್ಕೂಲ್ ಯಾಕೆ ಮುಚ್ಚಿ ಹೋಗ್ತಾ ಇದೆ, ಅಲ್ಲಿ ತಮಿಳು ಸ್ಕೂಲ್ ಯಾಕೆ ಮುಚ್ಚಿ ಹೋಗ್ತಾ ಇದೆ ಅನ್ನೋದರ ಪ್ರಾಮಾಣಿಕ ಕಳಕಳಿ ಇವ್ರು ಯಾರಿಗೂ ಇಲ್ಲ.
ಹಿಂದಿ ಭಾಷೆ ಹೇರಿಕೆ ಅಂತ ಶುರು ಮಾಡ್ಕೊಂಡ್ರು. ಆಮೇಲೆ ಇದಕ್ಕಿದ್ದಂತೆಯೇ ನಮಗೆ ತೆರಿಗೆಯಲ್ಲಿ ವಂಚನೆ ಅಂತ ಶುರು ಮಾಡಿಕೊಂಡ್ರು. ಪ್ರಾದೇಶಿಕ ಸಂಘರ್ಷದ ಮಾತನಾಡಿದ್ರು. ಇವೆಲ್ಲವೂ ಸಹಜವಾಗಿರೋದು ಅಂತ ಅನ್ನಿಸ್ತಾ ಇಲ್ಲ. ಹಾಗೆ ಐ ಲವ್ ಮೊಹಮ್ಮದ್ ಅನ್ನೋದು ಲವ್ ಉಕ್ಕಿ ಹರಿದು ಹೇಳ್ತಿರೋದು ಅಂತೂ ಅನ್ನಿಸ್ತಾ ಇಲ್ಲ. ಏನು ಲವ್ ಉಕ್ಕಿ ಹರಿದು ಆ ಪ್ರೀತಿಯನ್ನು ಪ್ರಕಟೀಕರಣಗೊಳಿಸೋದಕ್ಕೆ ಹೇಳ್ತಿದ್ದಾರೆ ಅಂತಲೂ ಅನ್ನಿಸ್ತಾ ಇಲ್ಲ. ಇದ್ರ ಹಿಂದ್ಗಡೆನೂ ಸಮಥಿಂಗ್ ಈಸ್ ದೇರ್, ಏನೋ ಒಂದು ಷಡ್ಯಂತ್ರ ಇದೆ. ಆ ಷಡ್ಯಂತ್ರದ ಭಾಗವಾಗಿಯೇ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯದ ಗುಪ್ತಚರ ಇಲಾಖೆ ಇದ್ರ ಬಗ್ಗೆ ಎಚ್ಚರ ವಹಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಧರ್ಮ ಅಂದ್ರೆ ಏನು ಅಂತ ಮತಾಂಧರಿಗೆ ಅರ್ಥವಾಗಕ್ಕೆ ಸಾಧ್ಯ ಇಲ್ಲ. ಆತನಿಗೆ ಹೇಳಕ್ಕೆ ಬಯಸ್ತೇನೆ, ಭಾರತದಲ್ಲಿ ಧರ್ಮ ಅಂತ ಹೇಳಿರೋದು ದಯೆಯೇ ಧರ್ಮದ ಮೂಲವಯ್ಯ. ಅದು ಧರ್ಮ. ಸತ್ಯದ ತಳಹದಿಯ ಮೇಲೆ ನಡೆಯೋದು ಧರ್ಮ. ನ್ಯಾಯದ ಪರವಾಗಿರೋದು ಧರ್ಮ. ಇನ್ನೊಬ್ಬರಿಗೆ ತೊಂದರೆ ಮಾಡದೇ ಇರೋದು ಧರ್ಮ. ವ್ಯಾಪಾರದಲ್ಲಿ ಮೋಸ ಮಾಡದೇ ಇರೋದು ಧರ್ಮ. ಅಧರ್ಮಿಗಳಿಗೆ ಧರ್ಮ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ. ಅವರು ಅಧರ್ಮಿಗಳು. ಕೊಲ್ಲೋದನ್ನೇ ಕಾಯಕವಾಗಿ ಮಾಡಿಕೊಂಡವರು, ಮೋಸವನ್ನೇ ವೃತ್ತಿಯಾಗಿ ಮಾಡಿಕೊಂಡವರಿಗೆ, ಕೊಲ್ಲೋದನ್ನೇ ಕಾಯಕವಾಗಿ ಮಾಡಿಕೊಂಡವರಿಗೆ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಅನ್ನೋದು ಹೆಂಗೆ ಅರ್ಥ ಆಗುತ್ತೆ? ಪರರ ಕಂಡರ ಹೆಂಡ್ತಿನೂ ನನಗೆ ಬೇಕು ಅಂತ ಕಬಳಿಸೋರಿಗೆ ಧರ್ಮ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ. ರಾಕ್ಷಸರಿಗೆ ಧರ್ಮ ಅರ್ಥ ಆಗಲ್ಲ. ಅವರು ರಾಕ್ಷಸ ಸಂತಾನ, ಅವ್ರಿಗೆ ಧರ್ಮ ಅರ್ಥ ಆಗಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.